ಇದ್ದಾರೆ ಎನ್ನುವಂಥ ಆರೋಪ ಅಂದರೆ ಭಗವಧ್ವಜ ಈ ಥರದ್ದೆಲ್ಲ. ನೋಡಿ, ಆರ್ ಎಸ್ ಎಸ್ ಬ್ಯಾನರ್ ಇರ್ಬೋದು, ಆರ್ ಎಸ್ ಎಸ್ಸಿನ ಧ್ವಜ ಇರ್ಬೋದು, ಅಥವಾ ಆರ್ ಎಸ್ ಎಸ್ಸಿನ ಪಥಸಂಚಲನ ಇರ್ಬೋದು. ಪರ್ಮಿಷನ್ ತೊಗೊಳ್ಳಿ ಅಂತ ಕೇಳಿದ್ರು. ಪರ್ಮಿಷನ್ ತೊಗೊಂಡಿದ್ದಾರಾ? ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ? ನನಗೂ ಫೈನ್ ಹಾಕಿದ್ರು, ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು. ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟದ ಹಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ. ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡಿದ್ರೆ ತಪ್ಪ ಹೇಳಿ? ಅದು ಯಾರದೇ ಇರ್ಬೋದು, ಫೈನ್ ಹಾಕಲಿ. ಈಗ ಯಾರು ಮಾಡಿದ್ದಾರೆ ಅಂತ ಗುರುತಿಸ್ತೀವಿ, ಅವ್ರಿಗೆ ಫೈನ್ ಹಾಕ್ತೀವಿ. ಪರ್ಮಿಷನ್ ತೊಗೊಂಡು ಹಾಕಲಿ, ಶುಲ್ಕ ಕಟ್ಟಲಿ ಕಾರ್ಪೊರೇಷನಿಗೆ ಅಥವಾ ಮುನ್ಸಿಪಾಲ್ಟಿಗೆ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರಲ್ಲ, ಇಸ್ ದಟ್ ಕರೆಕ್ಟ್ ಅಂತ. ಈಗ ಭಾಳಷ್ಟು ಕಡೆ ಅನಧಿಕೃತವಾಗಿ ಬಿಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ಬೋದು. ಆ ಕಮಿಷನರ್ಗಳು ಜವಾಬ್ದಾರಿ ತೊಗೊಂಡು ಮಾಡಬೇಕು. ದೇರ್ ಇಸ್ ಅ ರೂಲ್ ಫಾರ್ ಇಟ್ ಅಲ್ವಾ? ಈಗ ಇವರು ಪಥಸಂಚಲನೆಗೆ ಇನ್ನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ, ಇನ್ನು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಏನರ್ಥ ಸರ್ ಇದು? ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ನಾನು ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ರೆ ನೀವು ಮೆರವಣಿಗೆಗೆ ಅಲೌ ಮಾಡಿಬಿಡ್ತೀರಾ ನನಗೆ? ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳತ್ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು ಆರ್ ಎಸ್ ಎಸ್ ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬೆ ಕೊಡಿಸ್ತಾರಾ ಸರ್? ಅಲ್ಲಿ ಈಗ ನಿಮ್ಗೆ ಈಗ ಇನ್ನೂ ಒಂದು 5 ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ BJPಯ ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, ಆರ್ ಎಸ್ ಎಸ್ ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡಬೇಕಾ? ತಮಗೆ ನೇರವಾಗಿ ಎಸ್, ಚಿತ್ತಾಪುರ BJP ಸರ್. ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋದು ಸರ್ ಇಂಥ ವಾತಾವರಣ? ಕಾನೂನನ್ನು ಪಾಲನೆ ಮಾಡುವಂತೆ ಇವ್ರಿಗೆ ಇಷ್ಟು ಬೇಸರನ? ಏನಕ್ಕೆ? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಆರ್ಗನೈಸೇಷನ್? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಅಸೋಸಿಯೇಷನ್? ವೈ ಕಾಂಟ್ ದೇ ಫಾಲೋ ರೂಲ್ಸ್ ಲೈಕ್ ಎನಿ ಅದರ್ ಸಿಟಿಸನ್? ಅಷ್ಟೇ ಸರ್. ತಾವು ಆ ಪತ್ರ ಬರೆದ ಕಾರಣಕ್ಕಾಗಿ ಅಲ್ಲಿ ಇದು ನಡೀತಾ ಇದೆ ಅಂತ ಪಥಸಂಚಲನ, ಅಥವಾ ಅವ್ರ ಪ್ರೀಪ್ಲಾನ್, ಅಥವಾ ನಿಮ್ಗೊಂದು ಚಾಲೆಂಜ್ ಮಾಡುವಂಥ ರೀತಿನ ಸರ್? ಅದು ನನಗೆ ಗೊತ್ತಿಲ್ಲ. ನನಗೇನು ಚಾಲೆಂಜ್ ಮಾಡ್ತಾರೆ ರೀ? ಈಗ ನಾನು ಕಾನೂನು ಫಾಲೋ ಮಾಡು ಅಂತ ಇರೋದು, ಅವ್ರು ಅದನ್ನು ಚಾಲೆಂಜ್ ಮಾಡು ಅಂದರೆ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇರೋದಲ್ವಾ? ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡ್ತಾ ಇರೋದು, ಇದು ನನ್ನ ರೂಲಾ, ನನ್ನ ಕಾನೂನಾ? ಪಬ್ಲಿಕ್ ಸ್ಪೇಸಸ್ನಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಏನು ರೂಲ್ ಇದೆ. ಈಗ ಇವ್ರು ನೋಡ್ಕೊಂಡು ಇನ್ನೂ 10 ಜನ ಮುಂದೆ ಬರ್ತಾರೆ, ಅವಾಗ ಯಾರು ಜವಾಬ್ದಾರಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಆ್ಯಂಡ್ ಆರ್ಡರ್? ಗೌರ್ಮೆಂಟ್ ಅಲ್ವಾ? ಈಗ ಇವರೆಲ್ಲ ಬೆದರಿಕೆ ಹಾಕ್ತಾರೆ, ಅಭ್ಯರ್ಥಿಗಳು, BJP ಅಧಿಕೃತ ಅಭ್ಯರ್ಥಿಗಳು ಬೆದರಿಕೆ ಹಾಕ್ತಾರೆ, ಜನ ಸುಮ್ಮನಿರ್ತಾರ ಸರ್? ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನನಗೂ ಒಂದು 50,000 ಜನ ಮತ ಕಳಿಸಿರೋದು, ಏನೋ ಹುಡುಗ ಮಾಡ್ತಾನೆ ಡೆವಲಪ್ಮೆಂಟು ಅಂತ. ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ಹೇಳ್ತೀರಾ ಅಂದರೆ, ಆಮೇಲೆ ಕಾನೂನು ಫಾಲೋ ಮಾಡ್ರಪ್ಪ ಅಂತ ಕೈ ಜೋಡಿಸಿ ಕೇಳಿದ್ರು ಕೂಡ ನೀವು ಅದು ಚಾಲೆಂಜಾಗಿ ಸ್ವೀಕಾರ ಮಾಡಿಬಿಟ್ಟು ಕಾನೂನು ಬಾಹಿರವಾಗಿ ಮಾಡ್ತೀರಾ ಅಂದರೆ ನಾನು ಏನು ಮಾಡಬೇಕು? ನೀವೇ ನನಗೆ ಮಾರ್ಗದರ್ಶನ ನೀಡಿ. ಲೆಟ್ ಪೀಪಲ್ ಡಿಸೈಡ್. ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನೀವು ಈ ವೃತ್ತಿನಲ್ಲಿ ಹಲವಾರು ದಶಕಗಳಿಂದ ಇದ್ದೀರಾ. ನಾನೇನು ಮಾಡಬೇಕು? ನೀವೇ ಮಾರ್ಗದರ್ಶನ ನೀಡಿ, ಕಾನೂನು ಫಾಲೋ ಮಾಡಿ. ನಿಮ್ಮ ಸಂಘಟನೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಸರ್ಕಾರಕ್ಕೆ ತೋರಿಸಿ. ನಿಮ್ಮ ಈ ಪಥಸಂಚಲನದ ಉದ್ದೇಶ ಏನು? ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಎಲ್ಲರೂ ಹಿಂಬರ ಬರ್ಸ್ಕೋತಾರಲ್ಲ. ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ನಡೆದಿಲ್ಲ, ಇವಾಗೂ ನಡಿಬಾರ್ದು ಅಂದರೆ? ಇಷ್ಟು ವರ್ಷ ಕೇಳಿಲ್ಲ ಅಪ್ಪ, ನಾವೇನೋ ನೀವು ಭಾಳ ಸುಸಂಸ್ಕೃತರು ಅಂದ್ಕೊಂಡಿದ್ವಿ. ಬಟ್ ಮೊನ್ನೆ ನೋಡಿದ್ರಲ್ಲ ನಿಮ್ಮ ಸಂಸ್ಕೃತಿಗಳೆಲ್ಲ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ, ನಿಮ್ಮ ನುಡಿ, ನಿಮ್ಮ ಪ್ರಚೋದನೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ, ಜನರು ನೋಡ್ತಾ ಇದ್ದಾರೆ.
ಏನಿದೆ ಆ್ಯಸ್ ಪರ್ ರೂಲ್ ಮಾಡಿ. ಇವತ್ತು ಬ್ಯಾನರ್ ತೆರವುಗೊಳಿಸಿದ್ದೀವಿ, ನಿಮ್ಮ ಬಾವುಟ ತೆರವುಗೊಳಿಸಿದ್ದೀವಿ, ಪರ್ಮಿಷನ್ ಇತ್ತ ತೋರಿಸ್ಬಿಡಿ. ಹೀಗೆ ಪ್ರಿಯಾಂಕರ್ಗೆ ನಿಮ್ಮ ಕ್ಷೇತ್ರದಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ, ಆ ಪರ್ಮಿಷನ್ ತದ್ವಿರುದ್ಧವಾಗಿ ಇವತ್ತು ನೀವು ತೆರವುಗೊಳಿಸಿದೆ ಸರ್ಕಾರ ಅಥವಾ ಮುನ್ಸಿಪಾಲ್ಟಿಯವರು ತೆರವುಗೊಳಿಸಿದ್ದಾರೆ ಅಂತ ನೀವು ಹೇಳಿದ್ರೆ ನಾನು ಒಪ್ಪಕ್ಕೆ ತಯಾರಿದ್ದೀನಿ. ಸುನೀಲ್ ಕುಮಾರ್ ಕಾರ್ಕಳ ಇವರೆಲ್ಲ ನಗರ ಪೊಲೀಸ್ ಆಯುಕ್ತರು ದೂರು ಕೊಟ್ಟಿದ್ದಾರೆ ಸರ್. ಕೇಶವ ಕೃಪ ಎದುರುಗಡೆ RSS ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೇನಾಯ್ತು ಅಂತ ಅಲ್ಲೇ ಮೂಲ ಅಲ್ಲೇ ಅಲ್ವಾ? ಈಗ ಇವ್ರು ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೋದು, ಇವರು ನನಗೆ ಬೆದರಿಕೆ ಹಾಕ್ಬೋದು. ಯಾಕೆ ಒಬ್ಬರನ್ನ BJP ಲೀಡರ್ ಆ ಫೋನ್ ಕರೆ ಮಾಡಿದವನ ಬಗ್ಗೆ ಮಾತನಾಡಿದಾರ ಸರ್? ಒಬ್ಬನ ಇಲ್ಲ ಇದು ತಪ್ಪು. ಈಗ ಆಲ್ಮೋಸ್ಟ್ 3-4 ದಿನ ಆಯಿತು ಅವ್ನು ಕರೆ ಬಂದು ಇದು ತಪ್ಪು, ಇವ್ನು ಮಾಡಿದ್ದು ಸರಿ ಇಲ್ಲ, ಅವ್ನ ಪದ ಬಳಕೆ ಸರಿ ಇಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಒಬ್ಬರನ್ನ ಅವನಿಗೆ ಬೈದಿದ್ದಾರ? ಉಲ್ಟಾ ನನಗೆ ಬೈತಾ ಇದ್ದಾರೆ. ನನಗೇನಾದರೂ ಆದರೆ ಪ್ರಿಯಾಂಕರ್ಗೆ ಜವಾಬ್ದಾರಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಇದು ಆರೋಪ ಮಾಡಿದ್ದಾರೆ ಸರ್. ನಂಗೇನಾದ್ರೂ ತೊಂದರೆ ಆದ್ರೆ ಪ್ರಿಯಾಂಕರ್ಗೆ ನೇರ ಹೊಣೆ. ಬೆಂಗಾವಲು ವಾಹನ ಹಿಂಪಡೆದಿರೋದ್ರಿಂದ ಪ್ರಿಯಾಂಕರ್ಗೆ ನೋಡಿ, ಒಂದನೇದು ಅವ್ರಿಗೆ ಅವಿವೇಕ್ತನದ ಪರಮಾವಧಿ ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ, ಆಯಿತಾ? ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ತಾನೇ ಹೇಳಿದ್ದು. ಅವ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅಂದರೆ ನನಗೆ ಯಾಕಿರ್ತದೆ ಬಿಡಿ. ಅವ್ರ ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ, ಅವ್ರಿಗೆ ಇಟ್ಟಿರೋದೇ ನನಗೆ ಬೈಯೋಕ್ಕೆ. ನಾನು ಕೇಳಿರೋ ಪ್ರಶ್ನೆಗೆ ಏನಾದರೂ ಉತ್ತರ ಇದೆಯಾ BJP ಅವ್ರ ಹತ್ರ? ಈಗ ವಿತೌಟ್ ಪರ್ಮಿಷನ್ ಯಾಕೆ ಹಾಕಿದ್ರು ಅದು ಹೇಳಲಿ ಫಸ್ಟು, ಅದಾದಮೇಲೆ ಮಿಕ್ಕಿದ್ದು. ಈಗ ನಾವು ದೂರು ಕೊಡ್ತೀವಲ್ಲ, ಅದಕ್ಕೇನು ಹೇಳ್ತಾರೆ ನೋಡೋಣ ಅಂತ. ಸರ್, ಯತ್ನಾಳ್ ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ, ನಮಾಜ್ ಕೂಡ ಇದೇ ರೀತಿ ನಿಷೇಧ ಮಾಡಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಹೌದು, ನಾವು ಅದೇ ಹೇಳ್ತಾ ಇರೋದಲ್ಲ. ಎಲ್ಲರೂ ನನಗೇನಿರ್ತದೆ ನಿಮಗೇನಿರ್ತದೆ ಅವರಿಗೂ ಇರ್ತದೆ ಅಂತ ಅಷ್ಟೇ ಅಲ್ವಾ? ಎಲ್ಲ ಧರ್ಮ ಎಲ್ಲ ಸಮುದಾಯ ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್ ಇಲ್ಲಿ. ಧರ್ಮ ಅಂತ ನಾನು ಎಲ್ಲಿ ಉಲ್ಲೇಖಿಸಿದ್ದೀನಿ? ಅಲ್ಲ, ಇದು ಅನ್ವಯ ಆಗೋದು. ಎಲ್ಲರೂ ಸಂಘಟನೆ, ಸಂಘ ಸಂಸ್ಥೆಗಳು, ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ, RSS, PFI, HDPI, AAP, DSS ಎಲ್ಲನೂ ಇವ್ರಿ ಎವ್ರಿಬಡಿ ಈಸ್ ರೆಡಿ ಟು ಫಾಲೋ ದ ರೂಲ್ಸ್ ಎಕ್ಸೆಪ್ಟ್ ಸಮ್ ಪೀಪಲ್. ಯಾಕೆ ಸರ್, ನಿನ್ನೆ ರಾತ್ರಿ DK ಶಿವಕುಮಾರ್ ಅವರು AICC ಅಧ್ಯಕ್ಷರನ್ನು ಭೇಟಿ ಮಾಡಿದರೆ ಒಂದು ಕಡೆ ಇಲ್ಲ ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ಲು ಇಲ್ಲ ಸರ್. PCC ಅಧ್ಯಕ್ಷರು AICC ಅಧ್ಯಕ್ಷರಿಗೆ ಭೇಟಿ ಆಗಿಲ್ಲ ಅಂದ್ರೆ ಮೋಹನ್ ಭಗವತ್ ಭೇಟಿ ಆಗ್ತಾರೆ? ನೀವೇ ಹೇಳಿ. ಸರ್, DCM ಅವರು ಭೇಟಿ ಆಗಿದ್ದಾರೆ. DCM ಇರ್ಬೋದು, ಸಂಪುಟದ ಯಾವುದೇ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಆಗಿಲ್ಲ ಅಂದರೆ ಮೋಹನ್ ಭಗವತ್ ಅವ್ರಿಗೆ ಭೇಟಿ ಆಗ್ತಾರೆ? ನಮ್ಮ ಅಧ್ಯಕ್ಷರಿಗೆ ನಾವೇ ಭೇಟಿ ಆಗಿಲ್ಲ ಅಂದರೆ ಈಗ ನಾಳೆ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಬಂದ್ರೂ ನೀವು ಹೇಳ್ತೀರಿ ನಾನು ಏನೋ ಕ್ಯಾಬಿನೆಟ್ ರೀಶಫಲಿಗೆ ಹೋಗಿದೆ ಅಂತ. ಸಂದೇವ್ರ ಹತ್ರ ಮಾತಾಡ್ಕೊಂಡು ಬಂದ್ರು ನಾವು ಕೂಡ. ಆ ರೀತಿಯ ಪರಿಸ್ಥಿತಿ ಇರೋದ್ರಿಂದ ನಿನ್ನೆ ಭೇಟಿ ಮಹತ್ವ ಇದೆ ಅನ್ನೋ ನೋಡಿ, ಬಂದಾಗೆಲ್ಲ ಖರ್ಗೆ ಸಾಹೇಬ್ರು ಬೆಂಗಳೂರಿನಲ್ಲಿ ಇದ್ದಾಗೆಲ್ಲ PCC ಅಧ್ಯಕ್ಷರಾಗಿ ಅವ್ರು ಭೇಟಿ ಆಗ್ತಾರೆ. ಯಾವಾಗಲೂ ಅಷ್ಟೇ, ಈಗಲೂ ಅಷ್ಟೇ ಮಾಡಿದ್ದಾರೆ.